MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬುರುಡೆ ಗ್ಯಾಂಗ್ಗೆ ಕೇರಳದ ಯೂಟ್ಯೂಬರ್ ಲಿಂಕ್ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ SIT ಕೊಟ್ಟಿರುವಂತಹ ನೋಟಿಸ್. ಒಬ್ಬ ಕೇರಳ ಮೂಲದ ಯೂಟ್ಯೂಬರ್ಗೆ SIT ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದೆ. ಯಾರು ಆ ಯೂಟ್ಯೂಬರ್ ಅಂತ ನೋಡಿದ್ರೆ ಆತನ ಹೆಸರು ಮುನಾಫ್. ಈತ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಮಾಡ್ತಿದ್ದಾನೆ ಅನ್ನುವಂಥದ್ದು ಈತನ ಮೇಲಿರೋ ಆರೋಪ. ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ವರದಿ ಪ್ರಸಾರ ಮಾಡಿದಂತೆ ತನ್ನ ಯೂಟ್ಯೂಬ್ ಚಾನೆಲ್. ಅದ್ರ ಜೊತೆಗೆ ಒಂದು ಸೆಲ್ಫಿ ಕೂಡ ಹಾಕೊಂಡಿದ್ದಂತೆ ತಿಮ್ಮರೋಡಿ ಅವ್ರ ಜೊತೆಗೆ ಇರುವಂಥದ್ದು. ಸೊ ತನ್ನ ಯೂಟ್ಯೂಬ್ನಲ್ಲಿ ಬುರುಡೆ ಕಥೆಯನ್ನ ಈ ಮುನಾಫ್ ಕೂಡ ಹೇಳಿದ್ದಂತೆ. ಸೊ ಹಾಗಾಗಿ ನೋಡಿ, ಆತ ಮುನಾಫ್ ಅಪ್ಲೋಡ್ ಮಾಡಿರುವಂತಹ ಒಂದು ವಿಡಿಯೋ ಫುಟೇಜ್ ನಿಮಗೆ ಒಂದ್ ಕಡೆ ತೋರಿಸ್ತಾ ಇದ್ದೀವಿ. ಒಂದು ಮರಕ್ಕೆ ಒಂದು ಗೋಣಿಚೀಲ ನೇತಾಕ್ಬಿಟ್ಟು ಅದರಲ್ಲಿ ಬುರುಡೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದ. ಇನ್ನೊಂದು ಕಡೆ ನೀವೇನು ಕಾರ್ ಓಡಿಸ್ತಾ ಇರುವಂತಹ ವ್ಯಕ್ತಿ ನೋಡ್ತಾ ಇದ್ರಿ, ಆತ ಮುನಾಫ್ ಹೀಗೆ ಕಾರ್ ಓಡಿಸ್ಕೊಂಡು ಆತ ಮೈಕ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದಾನೆ. ಫಸ್ಟ್ ಆಫ್ ಆಲ್ ಇದು ಕೂಡ ತಪ್ಪೆ. ಅವ್ನು ಡ್ರೈವ್ ಮಾಡುವಾಗ ಮೈಕ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆ್ಯಕ್ಚುಲಿ ಇದ್ರ ಮೇಲೇ ಕೇಸ್ ದಾಖಲಾಗ್ಬೋದು. ಟ್ರಾಫಿಕ್ ಪೊಲೀಸರು ಇದನ್ನು ವಿಡಿಯೋನ ಗಮನಿಸಿದ್ರೆ ಆತನ ಮೇಲೆ ಟ್ರಾಫಿಕ್ ರೂಲ್ಸ್ ಪ್ರಕಾರ ಕೇಸ್ ದಾಖಲಾಗ್ಬೋದು. ಇದೇ ರೀತಿ ಈತ ಓಡಿಸ್ಕೊಂಡು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಒಂದು ವಿಡಿಯೋ ಪ್ರಸಾರ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಈಗ SIT ಆತನಿಗೆ ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ರ ಬಗ್ಗೆ ಈತನಿಗೆ ಈಗ ಹೇಳಿದೆ. ಒಂದು, ಈತ ಈ ಥರ ಒಂದು ಬುರುಡೆ ಕಥೆಯನ್ನು ಹೇಳಿದ್ದು, ಜೊತೆಗೆ ಕಾರಲ್ಲಿ ಓಡಾಡ್ಕೊಂಡು ಮೈಕ್ ಹಿಡ್ಕೊಂಡು ಮಾತಾಡಿರುವಂಥದ್ದು. ಸೊ ಜಯಂತ್ ಮೂಲಕ ಈ ಕಥೆ ಕೇರಳಕ್ಕೂ ಕೂಡ ಈತ ಹಬ್ಸಿದಾನೆ ಅನ್ನುವಂಥದ್ದು ಈತನ ಮೇಲಿರೋ ಆರೋಪ. ಜೊತೆಗೆ ಈತ ಲಾರಿ ಮಾಲೀಕ ಕೂಡ ಅಂತೆ. ಲಾಸ್ಟ್ ನಿಮಗೆ ನೆನಪಿರ್ಬೋದು, ಶಿರೂರಲ್ಲಿ ಒಂದು ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಒಂದು ಲಾರಿ ಕೊಚ್ಕೊಂಡು ಹೋಗಿತ್ತು. ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿತ್ತು ಈ ಶಿರೂರು ಗುಡ್ಡ ಕುಸಿತ ಪ್ರಕರಣ. ಅದರಲ್ಲಿ ಚಾಲಕ ಲಾರಿ ಸಮೇತ ಕೊಚ್ಕೊಂಡು ಹೋಗ್ಬಿಟ್ಟಿದ್ದ. ಆತ ಅರ್ಜುನ್ ಅಂತೇಳಿ ಮೃತಪಟ್ಟಿದ್ದ. ಸೊ ಅದೇ ಲಾರಿಯ ಓನರ್ ಈತ ಮುನಾಫ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಕೇರಳದಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಈ ಮುನಾಫ್ ಹೊಂದಿದಾನಂತೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮುನಾಫ್ಗೆ SIT ನೋಟಿಸ್ ಅನ್ನ ಕೊಟ್ಟಿದೆ. ഈ വഴിയിൽ ഒരു ദിവസം പോകും. ಸೊ ಇವನು ಮನಾಫ್ ಅಂತ ಇವನ ಹೆಸರು. ಇವನು ಕೇರಳದವನು. ಮನಾಫ್ ಅಂತ ಹೇಳಿ ಹಾಕೊಂಡಿದ್ದಾನೆ. MAನೇ ಇದೆ ಇವನ ಹೆಸರಲ್ಲಿ. ಮನಾಫ್ ಅಂತ ಹೇಳಿ ಈತ ಯೂಟ್ಯೂಬರ್. ಹೀಗೆ ಗಾಡಿ ಓಡಿಸ್ಕೊಂಡು ಒಂದು ವಿಡಿಯೋ ಮಾಡಿ ಅದ್ರ ಜೊತೆಗೆ ಈ ಬುರುಡೆ ಕಥೆಯನ್ನು ಕೂಡ ಈತ ಹೇಳಿದ್ನಂತೆ. ಸೊ ಹಾಗಾಗಿ ಈತನ ಮೇಲೆ ಈಗ ಪ್ರಕರಣ ದಾಖಲು ಮಾಡ್ಕೊಂಡು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈಗ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಾನೆ, ಏನು ಎಕ್ಸ್ಟ್ರಾ ಪ್ರಕರಣ ಅಂತ ಅಲ್ಲ, ಈತನಿಗೆ ನೋಟಿಸ್, ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಮನಾಫ್ ಚಾನಲ್ನಲ್ಲಿ ಬುರುಡೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ. ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿದ್ದಂಥ ಒಂದು ವಿಡಿಯೋವನ್ನು ಕೂಡ ಪರಿಶೀಲನೆ ಮಾಡಿದೆ ಈಗ SIT. ಬುರುಡೆ ಕೋರ್ಟ್ಗೆ ಕೊಟ್ಟ ದಿನವೇ ಈತ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾನಂತೆ. ಬುರುಡೆ ತಂದಿದ್ಯಾವಾಗ? ಜುಲೈ 11ನೇ ತಾರೀಕು. ಸೊ ಆ ವಿಡಿಯೋ 11ನೇ ತಾರೀಕು ಅಪ್ಲೋಡ್ ಮಾಡಿದಾನೆ ಇವನು. ಬಂಗ್ಲಗುಡ್ಡದಿಂದ ಬುರುಡೆ ತಂದಿದ್ದೀನಿ ಅಂತ ಹೇಳಿ ಜಯಂತ್ ಹೇಳಿದ್ರಂತೆ ಅದನ್ನ. ಸೊ ಭೂಮಿಯ ಮೇಲ್ಭಾಗದಲ್ಲಿದ್ದಂಥ ಒಂದು ಬುರುಡೆ ತಂದಿದ್ದು ಅನ್ನುವಂಥದ್ದನ್ನ ಜಯಂತ್ ಏನು ಹೇಳಿದ್ರು, ಅದೇ ವಿಚಾರನ ಇಟ್ಕೊಂಡು ಈತ ಕೂಡ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ. ಅದೇ ಜುಲೈ 11ನೇ ತಾರೀಕು ಅಪ್ಲೋಡ್ ಆಗಿದ್ದಂಥ ಒಂದು ವಿಡಿಯೋ. ಸೊ ಈಗಾಗಲೇ ಯಾವ್ಯಾವ ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ವರದಿ ಪ್ರಸಾರ ಆಗಿದೆ, ಇದ್ರ ಬಗ್ಗೆ ಏನೇನು ಯಾರ್ಯಾರು ಮಾತಾಡಿದ್ದಾರೆ, ಅದೆಲ್ಲದ್ರ ಬಗ್ಗೆನೂ ಕೂಡ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಯಾರೆಲ್ಲ ಕೆಲವೊಂದು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿದಾರಾ, ಕೆಲವರು ಫ್ಯಾಕ್ಟ್ಸ್ ಇಲ್ದಲೇ ಊಹಾಪೋಹವಾಗಿ ಸುಮ್ಮನೆ ಆರೋಪಗಳನ್ನು ಮಾಡಿದಾರಾ, ಏನು ಅನ್ನುವಂಥದ್ದನ್ನು ಈಗ ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದಷ್ಟು ಡೌಟ್ಸ್ ಬರುವಂತಹ ಆ ವಿಡಿಯೋಗಳೇನಿರುತ್ತೆ ಅದನ್ನು ತಗೊಂಡು ಅದನ್ನು ಯಾರು ಮಾಡಿದ್ದಾರೆ ಅನ್ನೋಂಥವ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ನಂತರ ಅವರಿಗೆ ನೋಟಿಸ್ ಕೊಟ್ಟು ಕರೆದಿದ್ದಾರೆ. ಈಗ SIT ನೋಟಿಸಿಗೆ ಈಗ ಮನಾಫ್ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಮನಾಫ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ ತಿಮ್ಮರೋಡಿ ಮತ್ತು ಜಯಂತ್ ಭೇಟಿಯಾಗಿದ್ದಂತೆ ಈ ಮನಾಫ್ ಮಹೇಶ್ ತಿಮ್ಮರೋಡಿ ಮನೆಗೆ ಹೋಗಿ ಭೇಟಿ ನೀಡಿ ಅಭಿನಂದನೆ ಕೂಡ ಸಲ್ಲಿಸಿದಂತೆ. ತಿಮ್ಮರೋಡಿ ಹೋರಾಟಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದಂತಹ ಈ ಮನಾಫ್ ಪ್ರಕರಣ ಆರಂಭಕ್ಕೂ ಮೊದಲೇ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ, ಉಜ್ರೆ ಅಲ್ಲೆಲ್ಲ ಕೂಡ ಈ ಯೂಟ್ಯೂಬರ್ ಮನಾಫ್ ಓಡಾಡಿದ್ದಂತೆ. ಸೊ ತಿಮ್ಮರೋಡಿ ಮತ್ತು ಜಯಂತ್ ಇಬ್ಬರನ್ನು ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದ. ನೋಡಿ, ಆ ಫೋಟೋಗಳನ್ನು ಕೂಡ ಆತ ಶೇರ್ ಮಾಡ್ಕೊಂಡಿದ್ದಾನೆ. ಅದರಲ್ಲಿದೆ ನೋಡಿ ಯೂಟ್ಯೂಬರ್ ಮನಾಫ್ ಅಂತ ಹೇಳಿ ಆತ. ಇನ್ನೊಬ್ಬ ದೂರುದಾರ ಜಯಂತ್ ಏನಿದ್ರಲ್ಲ, ಮುಂಚೆ ಬಂದು ಒಂದು ದೂರನ್ನು ಕೊಟ್ಟಿದ್ದು, ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲಿ ಕಾಣಿಸ್ತಾ ಇರೋರು. ಸೊ ಹೀಗೆ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ ಅದರಲ್ಲಿ. ಅವರೆಲ್ಲರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡಿರುವಂತಹ ಈ ಮನಾಫ್. ಸೊ ಹಾಗಾಗಿ ಈಗ
ಈತನಿಗೆ ಏನು ಲಿಂಕ್ ಇದೆ ಈ ಬುರುಡೆ ಕಥೆಗಳೇನು ನಡೀತಾ ಇದೆಯಲ್ಲ, ಈಗ ಈ ವಿಚಾರಣೆ ಏನು ನಡೀತಾ ಇದೆಯಲ್ಲ ಅದರಲ್ಲಿ ಏನಾದರೂ ಈತನಿಗೆ ಲಿಂಕ್ ಇದೆಯಾ ಅಥವಾ ಏನಿರಬಹುದು ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ವಿಚಾರಣೆಗೋಸ್ಕರ ಈಗ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಈಗ ಆತ ವಿಚಾರಣೆಗೆ ಹಾಜರಾಗಬೇಕು, ಏನು ಹೇಳ್ತಾನೆ ಅನ್ನುವಂಥದ್ದು ಕುತೂಹಲ. ಮನೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪೃಥ್ವಿರಾಜ್, ಈಗ ಮನಾಫ್ ಮೇಲೆ ಏನಾದರೂ ಪ್ರಕರಣ ದಾಖಲಾಗಿದೆ ಅಥವಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಒಂದು ನೋಟಿಸ್ ಅಷ್ಟೇನಾ, ಬನ್ನಿ ನೀವು ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ದು? ಸೊ ಮತ್ತಷ್ಟು ಡೀಟೇಲ್ಸ್ ಏನಿದೆ ಈ ಸಂಬಂಧಪಟ್ಟಂತೆ ಈಗ ಪೃಥ್ವಿರಾಜ್? ರೆಹಮಾನ್, ಆ ಮನಾಫ್ ಮೇಲೆ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ, ಅಂದರೆ ಹೊಸ ಪ್ರಕರಣಗಳು ಯಾವುದು ಕೂಡ ದಾಖಲಾಗಿಲ್ಲ. ಏನು ಈ ಒಂದು ಪ್ರಕರಣದಲ್ಲಿ ಅಂದರೆ ಚೆನ್ನಯ್ಯ ಪ್ರಕರಣದಲ್ಲಿ ಆತನನ್ನು ವಿಚಾರಣೆಗೆ ಮಾತ್ರ ಕರೆದಿರುವಂಥದ್ದು. ವಿಚಾರಣೆಗೆ ಸಾಕಷ್ಟು ಜನರಿಗೆ ನೋಟಿಸನ್ನು ಏನು ಕೊಡ್ತಾ ಇದ್ದಾರೆ, ಅದೇ ರೀತಿ ಈ ಮನಾಫ್ಗೂ ಕೂಡ ಕೊಡ್ತಾ ಇರುವಂಥದ್ದು. ಅಂದರೆ ಕರ್ನಾಟಕದ ಮೂಲದ ಸಾಕಷ್ಟು ಜನ ಯೂಟ್ಯೂಬರ್ಗಳಿಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಈ ಮನಾಫ್ಗೂ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕೆಲವೊಂದು ಡಿಫರೆನ್ಸ್ ವಿಚಾರ ಏನಂತ ಹೇಳಿದರೆ, ಅಂದರೆ ಇಲ್ಲಿ ಯೂಟ್ಯೂಬರ್ಸ್ಗೂ ಅಲ್ಲಿಗೂ ಡಿಫರೆನ್ಸ್ ಏನಿದೆ ಈ ವಿಚಾರದಲ್ಲಿ ಅಂತ ಹೇಳಿದರೆ, ಇಲ್ಲಿ ಮಾಡಿದಂಥವ್ರು ಯೂಟ್ಯೂಬರ್ಸ್ ಯಾರು ಕೂಡ ಆ ಒರಿಜಿನಲ್ ಫುಟೇಜ್ ಏನು ಬುರುಡೆನ ತೆಗೆದುಕೊಂಡು ಹೋಗೋದಂಥ ಒರಿಜಿನಲ್ ಫುಟೇಜ್ ಏನು ಹಾಕ್ತಾ ಇರಲಿಲ್ಲ, ಅವರೆಲ್ಲ ಬ್ಲರ್ಡ್ ವಿಜುವಲ್ಸ್ ಹಾಕ್ತಾ ಇದ್ದಿದ್ದಂಥದ್ದು. ಈತ ಆ ಒಂದು ಬುರುಡೆಯನ್ನು ತೆಗೆದುಕೊಂಡು ಬರ್ತಾ ಇರುವಂತಹ ವಿಜುವಲನ್ನು ಇನ್ ಡೀಟೇಲ್ ಆಗಿ ಹಾಕಿದ್ದಾನೆ. ಅಂದರೆ ಆ ಒಂದು ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡು ಬರ್ತಾರೆ, ಅದರ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಆ ಮರಕ್ಕೆ ಒಂದು ಸೀರೆಯಂತಹ ಮಾದರಿಯ ಒಂದು ಬಟ್ಟೆಯಲ್ಲಿ ನೇತಾಡ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಇನ್ ಡೀಟೇಲ್ ಆಗಿ ಇದೆ. ಮತ್ತು ಪರ್ಟಿಕ್ಯುಲರ್ ಆಗಿ ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು ಅಂತ ಹೇಳಿದರೆ, ಈ ಒಂದು ಬುರುಡೆ ಏನಿದೆ ಆ ಬುರುಡೆಯನ್ನು ಆರಂಭಿಕ ಹಂತದಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಂದು ಕೊಡ್ತಾರೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಂದು ಕೊಟ್ಟಿದ್ದಂಥದ್ದು ಜುಲೈ 11ನೇ ತಾರೀಕು. ಸೊ ಈ ವಿಡಿಯೋ ಕೂಡ ಅಪ್ಲೋಡ್ ಆಗಿದ್ದು ಜುಲೈ 11ನೇ ತಾರೀಕು. ಅಂದರೆ ಈ ಬೆಳ್ತಂಗಡಿ ಕೋರ್ಟಿಗೆ ವಿಡಿಯೋ ಕೊಡೋದಕ್ಕಿಂತ ಮೊದಲೇನೆ ಆ ಬುರುಡೆ ಮತ್ತು ವಿಡಿಯೋ ಎರಡನ್ನೂ ಕೂಡ ಜಡ್ಜ್ಗೆ ಕೊಟ್ಟರು. ಆ ವಿಡಿಯೋನ ಜಡ್ಜ್ಗೆ ಕೊಡೋದಕ್ಕಿಂತ ಮೊದಲೇನೆ ಇಲ್ಲಿ ಈ ಯೂಟ್ಯೂಬರ್ಗೆ ಕೈಗೆ ಸಿಕ್ಕಿರುವಂಥದ್ದು. ಸೊ ಇದರಿಂದಾಗಿ ಸಾಕಷ್ಟು ಈಗ ಅನುಮಾನಗಳು SIT ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಅದರ ಬಗ್ಗೆ ಕೆಲವೊಂದು ವಿವರಣೆಯನ್ನು ಪಡೀಲಿಕ್ಕೆ ಈಗ ವಿಚಾರಣೆಗೆ ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಹೇಳಿರುವಂಥದ್ದು. ಪ್ರಮುಖವಾಗಿ ಅವರ ಡೌಟ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ವಿಡಿಯೋವನ್ನು ಕೊಟ್ಟಿದ್ದು ಯಾರು, ಸೊ ಆ ಒಂದು ವಿಡಿಯೋವನ್ನು ಕೊಟ್ಟಿರೋರು ಎಲ್ಲಿಂದ ವಿಡಿಯೋ ಮಾಡಿದ್ರು, ಆ ವಿಡಿಯೋ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ತಾವೇನಾದರೂ ಹೋಗಿದ್ರಾ, ಇಲ್ಲ ಅಂತ ಹೇಳಿದರೆ ಅದಾದ ನಂತರ ಆ ಒಂದು ವಿಡಿಯೋದಲ್ಲಿ ಆ ಒಂದು ಬಂಗ್ಲಗುಡ್ಡ ಸುತ್ತಮುತ್ತ ಪ್ರದೇಶ ವಿಡಿಯೋ ಎಲ್ಲಿ ಬುರುಡೆನ ತೆಗೆದ್ರು ಅಂತ ಹೇಳಿ ಈತ ಒಂದು ವಿಡಿಯೋದಲ್ಲಿ ತೋರಿಸ್ತಾನೆ, ಆ ಒಂದು ಸುತ್ತಮುತ್ತ ಪ್ರದೇಶಕ್ಕೆ ಏನಾದರೂ ಮತ್ತೆ ನೀವು ಭೇಟಿ ನೀಡಿದ್ರ, ಸೊ ಈ ಆ್ಯಂಗಲ್ನಲ್ಲಿ ಅವರ ಕ್ವಶನ್ಸ್ಗಳು ಇರುವಂಥದ್ದು. ಮತ್ತು ಅದರ ಜೊತೆಗೆ ಕೆಲವೊಂದು ಎಕ್ಸ್ಪ್ಲನೇಷನ್ ಅನ್ನು ಅಲ್ಲಿ ಕೊಟ್ಟಿರುವಂಥದ್ದು, ಅಂದರೆ ಆ ಒಂದು ಬುರುಡೆ ಬಗ್ಗೆ ಕೆಲವೊಂದು ಡೆಫಿನೇಷನ್ಗಳನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಆ ಒಂದು ಮಾಹಿತಿ ಎಲ್ಲಿಂದ ಬಂತು, ಈ ಎಲ್ಲ ಆ್ಯಂಗಲ್ಗಳಲ್ಲಿ ಅವರಿಗೆ ಒಂದು ಕ್ವಶನ್ ಅನ್ನು ಕೇಳಲಿಕ್ಕೆ ಈಗ ಯೂಟ್ಯೂಬರ್ ಮನಾಫ್ಗೆ ಈ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಯೂಟ್ಯೂಬರ್ ನೋಟಿಸನ್ನು ಅಕ್ಸೆಪ್ಟ್ ಮಾಡಿ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, ಅದಾದ ಬಳಿಕ SIT ಅವ್ರನ್ನ ವಿಚಾರಣೆಯನ್ನು ಮಾಡುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಈ ಒಂದು ವಿಡಿಯೋ ಅಪ್ಲೋಡ್ ಆಗಿದ್ದು ಅವತ್ತಿನ ದಿನ, ಅಂದರೆ ಏನು ನ್ಯಾಯಾಲಯಕ್ಕೆ ಬುರುಡೆ ಕೊಟ್ಟಂಥ ದಿನ, ಅದಕ್ಕಿಂತ ಮೊದಲೇನೆ ಆತ ಇಲ್ಲಿಗೆ ಬಂದಿದ್ದ ಅನ್ನೋ ಮಾಹಿತಿ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ, ಆ ಒಂದು ಬುರುಡೆ ಕೊಟ್ಟದ ದಿನ ಇದು ಅಪ್ಲೋಡ್ ಆಗಬೇಕು ಅಂತ ಹೇಳಿದರೆ ಅದನ್ನ ಕ್ರಿಯೇಷನ್ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಅದರ ಹಿಂದಿನ ಒಂದು 2-3 ದಿನಗಳಾದರೂ ಬೇಕಾಗುತ್ತೆ. ಸೊ ಅದರಿಂದ ಅದ್ರ ಹಿಂದೆ ಮುಂದೆ ಎಲ್ಲ ಆತ ಇಲ್ಲೇ ಓಡಾಡಿದ್ದಾನೆ, ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಸುತ್ತಮುತ್ತ ಓಡಾಡಿರುವಂಥ ಮಾಹಿತಿ ಇದೆ. ಸೊ ಅದಕ್ಕೋಸ್ಕರ ಆತನ ಕೆಲವೊಂದು ಮಾಹಿತಿಯನ್ನು ಸಂಗ್ರಹಿಸಿ ಈಗ SIT ಕೆಲವೊಂದು ಡಾಕ್ಯುಮೆಂಟೇಷನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಏನಿದೆ, ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ, ಆ ಮನೆಯಲ್ಲಿ ಅವರ ಒಂದು ಕಚೇರಿ ಟೈಪ್ ಏನು ಮಾಡ್ಕೊಂಡಿದ್ದಾರೆ, ಅಲ್ಲಿ ಒಂದು ಫೋಟೋ ಸಿಕ್ಕಿರುವಂಥದ್ದು. ಅಂದರೆ ಆ ಒಂದು ಫೋಟೋವನ್ನು ಈ ಒಂದು ಪ್ರಕರಣ ಆರಂಭಕ್ಕಿಂತಲೂ ಮೊದಲೇ ಅವರು ಹೋಗಿ ಹೂವನ್ನು ಕೊಡ್ತಾ ಇರುವಂಥ ಫೋಟೋ, ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೋಗಿದ್ರು ಅನ್ನೋ ವಿಚಾರ ಗೊತ್ತಾಗಿರುವಂಥದ್ದು. ಅಲ್ಲಿಗೆ ಯಾಕಾಗಿ ಹೋಗಿದ್ದಂಥದ್ದು ಅಂದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಎಲ್ಲರಿಗೂ ಕೂಡ ಮತ್ತು ನಿಮಗೂ ಯಾವಾಗಿಂದ ಪರಿಚಯ ಇದೆ, ಮತ್ತು ಕೇರಳದ ಯೂಟ್ಯೂಬರ್ ನೀವು ಆಗಿರೋದ್ರಿಂದ ಇಲ್ಲಿನ ವಿಚಾರವನ್ನು ಯಾರು ನಿಮಗೆ ಹೇಳಿದ್ದು ಆರಂಭಿಕ ಹಂತದಲ್ಲಿ, ಅಂದರೆ ಕೇರಳ ನ್ಯೂಸ್ ಚಾನಲ್ಸ್ ಇಲ್ಲಿಗೆ ಬರೋದಕ್ಕಿಂತ ಮೊದಲೇ ಒಬ್ಬರು ಯೂಟ್ಯೂಬರ್ ಬಂದು ಈ ರೀತಿ ಇದೆಲ್ಲ ವಿಡಿಯೋವನ್ನು ಮಾಡಿದರೆ ಅವ್ರ ಹತ್ರ ಒರಿಜಿನಲ್ ಫುಟೇಜ್ ಇದೆ ಅಂತ ಹೇಳಿದರೆ ಇದನ್ನು ಯಾರು ಕೊಟ್ಟಿದ್ದು ಅಂತ ಹೇಳಿ ಈಗ ಒಂದು ಅನುಮಾನ ಇರುವಂಥದ್ದು. ಇವರಿಗೆಲ್ಲ ಮಾಹಿತಿ ನೀಡಿರುವಂಥದ್ದು ಜಯಂತ್ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಕೇರಳದ ಯೂಟ್ಯೂಬರ್ಸ್ ಮತ್ತು ಕೇರಳದ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿದ್ದು ಜಯಂತ್ ಅಂತ ಗೊತ್ತಾಗಿದೆ. ಯಾಕೆ ಅಂತ ಹೇಳಿದರೆ ಜಯಂತ್ ಮೂಲತಃ ಅವರು ಏನು ಅವ್ರದ್ದು ಮದರ್ ಟಂಗ್ ಮಲಯಾಳಿ ಇರೋದ್ರಿಂದ ಸೊ ಆ ಕೇರಳ ಜೊತೆ ಕಮ್ಯುನಿಕೇಷನ್ ಜಾಸ್ತಿ ಇತ್ತು. ಸೊ ಅದರಿಂದ ಇವರಿಗೆಲ್ಲರಿಗೂ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸೊ ಅದರಿಂದ ಜಯಂತ ಏನಾದರೂ ನಿಮ್ಮನ್ನು ಕರೆದ್ರೆ ಇಲ್ಲ ಬೇರೆ ಯಾರಾದರೂ ಕರೆದ್ರೆ
ಈ ಎಲ್ಲ ಇವೆಲ್ಲ ವಿಚಾರಣೆಗಳನ್ನು ಆತನ ಮೇಲೆ ಮಾಡ್ತಾರೆ. ಸದ್ಯಕ್ಕೆ ಏನು ಉತ್ತರ ಕನ್ನಡದಲ್ಲಿ ಆ ಶಿರೂರು ಲಾರಿ ದುರಂತ ಏನಾಯಿತು, ಅದಾದ ಬಳಿಕ ಇವರು ಲಾರಿಯಲ್ಲಿ ಕೊಚ್ಕೊಂಡು ಹೋಗಿತ್ತು, ಅರ್ಜುನನ್ನ ಡ್ರೈವರ್ ದುರದೃಷ್ಟವಶ ಮೃತಪಟ್ಟಿದ್ದ. ಆ ಸಂದರ್ಭದಲ್ಲಿ ಆ ಮೈನ್ ಸ್ಟ್ರೀಮಿಗೆ ಬಂದಿದ್ದಂಥದ್ದು ಇದೇ ಮನಾಫ್. ಅಂದರೆ ಅಂಥ ಪ್ರಕರಣಗಳಲ್ಲಿ ಇಡೀ ಕೇರಳ ಮತ್ತು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಗಮನ ಸೆಳೆದಿದ್ದಂಥದ್ದು ಇದೇ ಮನಾಫ್. ಕೆಲವೊಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮತ್ತು ಕೆಲವೊಂದು ಹೋರಾಟಗಳನ್ನು ಮಾಡೋದ್ರ ಮೂಲಕ. ಸೊ ಅವರು ಇದ್ಕಿದ್ದಂಗೆ ಈ ಕಡೆಗೆ ಬಂದಿದ್ದು ಯಾಕೆ? ಸೊ ಇಲ್ಲಿನ ಪ್ರಕರಣವನ್ನು ಎಲ್ಲರೂ ಆರಂಭಿಸೋದಕ್ಕೂ ಮೊದಲೇ ಇವರು ಅಪ್ಲೋಡ್ ಮಾಡಿ ಆರಂಭಿಸಿದ್ದು ಯಾಕೆ? ಈ ಎಲ್ಲ ಆಂಗಲ್ಗಳಲ್ಲಿ ಈಗ SIT ವಿಚಾರಣೆ ಇರಲಿದೆ. ರೆಮಾನ್, ಥ್ಯಾಂಕ್ ಯು ಪೃಥ್ವಿರಾಜ್. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.